ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನಿವತ್ತು ಸ್ಪೆಷಲ್ ರೆಸಿಪಿ ಅಂತ ನಿಮಗೆ ತಮ್ಮನೇಲಿ ನೋಡಿದಾಗಲೇ ಗೊತ್ತಾಗಿರುತ್ತೆ. ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಆಲೂ ಪರೋಟ. ತುಂಬಾ ಈಸಿಯಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಚಪಾತಿ ತಿಂದು ಬೇಜಾರಾದಾಗೆಲ್ಲ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ ನಾನಿಲ್ಲಿ 2 ಕಪ್ಪಷ್ಟು ಮೈದಾ, ಚೆನ್ನಾಗಿ ಬೇಯಿಸ್ಕೊಂಡಿರೋಂಥ 2 ಆಲೂಗೆಡ್ಡೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಗೆ ಜೀರಿಗೆನ ತಗೊಂಡಿದ್ದೀನಿ. ಆಲೂಗೆಡ್ಡೆನ ಆದಷ್ಟು ಈ ಥರ ತುರ್ಕೊಳ್ಳಿ, ಯಾಕಂದರೆ ಅದು ತುಂಬಾ ಸಾಫ್ಟಾಗಿ ಆಗಬೇಕು. ನಾವು ಸ್ಮ್ಯಾಶ್ ಮಾಡಿದಾಗ ಅಥವಾ ಕೈಯಲ್ಲಿ ಹೀಗೆ ಮಾಡಿದಾಗ ಅದು ಸರಿಯಾಗಿ ಸ್ಮ್ಯಾಶ್ ಆಗೋಲ್ಲ, ನಿಮಗೆ ಒತ್ತುವಾಗ ತುಂಬಾ ಕಷ್ಟ ಅನಿಸುತ್ತೆ. ಸೊ ಹಾಗಾಗಿ ಆಮೇಲೆ 1 ಸ್ಪೂನಷ್ಟು ಚಿಲ್ಲಿ ಪೌಡ್ರು, ಜೀರಿಗೆ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಆಮೇಲೆ 2 ಕಪ್ ಮೈದಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ನಾದ್ಕೋಬೇಕು. ಮೊದಲೇ ನೀವು ನೀರೆಲ್ಲ ಹಾಕಿ ನಾದಕ್ಕೆ ಹೋಗಬೇಡಿ, ಯಾಕಂದರೆ ಆಲೂಗೆಡ್ಡೆಯಲ್ಲೇ ನೀರಿನ ಅಂಶ ಇರುತ್ತೆ. ನಾವು ಆಲೂಗೆಡ್ಡೆನ ಬೇಯಿಸಿ ತಗೊಳ್ಳೋದ್ರಿಂದ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಮೈದಾ ಹಿಟ್ಟಿಗೆ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೋಬೇಕು. ಉಪ್ಪು ಖಾರ ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಈ ಥರ ಹುಡಿ ಹುಡಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮೊದಲೇ ನೀರು ಸೇರ್ಸೋಕ್ಕೆ ಹೋಗಬೇಡಿ. ನಿಮಗೆ ನೀರು ಬೇಕನ್ಸಿದ್ರೆ ಮಾತ್ರ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸೇರ್ಸೋಕ್ಕೆ ಹೋಗಬೇಡಿ. ನೋಡಿದ್ರಲ್ಲ, ಈ ಥರ ಒಂದಕ್ಕೊಂದು ಅಂಟ್ಕೊಳ್ಳೋ ಥರ ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು ಸ್ವಲ್ಪನೇ ನೀರು ಹಾಕಿ ಮತ್ತೆ ಕಲಿಸ್ತಾ ಇದ್ದೀನಿ. ನೋಡಿದ್ರ, ಮತ್ತೆ ನನಗೆ ಸ್ವಲ್ಪ ನೀರು ಬೇಕಂತ ಅನ್ನಿಸ್ತು. ಸೊ ಹಾಗಾಗಿ ಮತ್ತೆ ನೀರನ್ನ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಇದನ್ನ ಆದಷ್ಟು ಸಾಫ್ಟಾಗೇ ಕಲಿಸ್ಕೊಳ್ಳಿ, ತುಂಬ ಗಟ್ಟಿಯಾಗಿ ಏನು ಕಲ್ಸೋಕ್ಕೆ ಹೋಗಬೇಡಿ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟ್ ಇದ್ದರೆ ಸಾಕು. ನೋಡಿದ್ರಲ್ಲ, ಈಗ 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿ ಇದನ್ನು ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಿ. ಅಷ್ಟರಲ್ಲಿ ನಿಮಗೆ ಯಾವ ರೀತಿ ಪಲ್ಯ ಬೇಕಿದ್ದರೆ ಪಲ್ಯ, ಚಟ್ನಿ ಬೇಕಿದ್ರೆ ಚಟ್ನಿನ ನೀವು ಪ್ರಿಪೇರ್ ಮಾಡ್ಕೋಬೋದು. ಅಷ್ಟರಲ್ಲಿ ಹಿಟ್ಟೆಲ್ಲ ಚೆನ್ನಾಗಿ ನೆಂದು ತುಂಬಾ ಸಾಫ್ಟಾಗಿರುತ್ತೆ. ನೋಡಿದ್ರೆ ಇಷ್ಟು ಸಾಫ್ಟ್ ಇದ್ದರೆ ಸಾಕು. ಈಗ ಹಿಟ್ಟನ್ನೆಲ್ಲ ಒಂದು ದೊಡ್ಡ ಗಾತ್ರದ ಉಂಡೆ ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿದ್ರಲ್ಲ, 2 ಕಪ್ ಮೈದಾದಲ್ಲಿ ನನಗೆ ಒಂದು 6ರಿಂದ 8 ಆಲೂ ಪರೋಟ ರೆಡಿಯಾಗಿದೆ. ನೋಡಿ, 2 ಕಪ್ಪು ಮೈದಾದಿಂದ ಎಷ್ಟು ಆಲೂ ಪರೋಟ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಹೋಟೆಲಲ್ಲಿ ಹೋಗಿ ತಿನ್ನಬೇಕು ಅನ್ನೋ ಅವಶ್ಯಕತೆನೇ ಇರಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟೊಂದು ಆಲೂ ಪರೋಟ ರೆಡಿಯಾಗಿದೆ ಅಂತ. ನೆಕ್ಸ್ಟ್ ಈಗ ಒಂದು ಉಂಡೆನ ತಗೊಂಡು ಅದಕ್ಕೆ ಸ್ವಲ್ಪ ಮೈದಾ ಹುಡಿನ ಸೇರಿಸ್ಕೊಳ್ಳಿ. ಮೈದಾ ಹುಡಿನ ಸೇರಿಸ್ಕೊಂಡು ಸೇಮ್ ನಾವು ಚಪಾತಿನ ಹೇಗೆ ಲಟ್ಟಿಸ್ತೀವಿ ಅದೇ ರೀತಿಯಾಗಿ ಚೆನ್ನಾಗಿ ಲಟ್ಟಿಸ್ಕೋಬೇಕು. ಇದು ತುಂಬಾ ಸಾಫ್ಟ್ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ನೀವು ನೀಟಾಗಿ ಲಟ್ಟಿಸ್ಕೊಳ್ಳಿ. ನೀವು ಎಷ್ಟು ತೆಳು ಬೇಕಾದರೂ ಇದನ್ನು ಲಟ್ಟಿಸ್ಕೋಬೋದು, ಅಷ್ಟು ಚೆನ್ನಾಗಿ ಇದು ಎಕ್ಸ್ಪೆಂಡ್ ಆಗುತ್ತೆ. ನೋಡಿದ್ರಲ್ಲ, ಇದನ್ನು ಪ್ರೆಸ್ ಮಾಡಿ ನೀವು ಒತ್ತೋದೇ ಬೇಡ, ಅದು ಹಾಗೇ ನೀವು ಒತ್ಬಿಡ್ಬೋದು, ಅಷ್ಟು ಸಾಫ್ಟ್ ಇರುತ್ತೆ ಹಿಟ್ಟು. ಸೊ ಹಾಗಾಗಿ ನೋಡಿದ್ರಲ್ಲ, ನಾನಿಲ್ಲಿ ಎಷ್ಟು ತೆಳುವಾಗಿ ಹಿಟ್ಟನ್ನು ಲಟ್ಟಿಸ್ಕೊಂಡಿದ್ದೀನಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಜೀರಿಗೆ ಮತ್ತು ಹಾಕಿರೋ ಕೊತ್ತಂಬರಿ ಸೊಪ್ಪು ಎಲ್ಲ ಒಂದಕ್ಕೊಂದು ಬೆರೆತು ಚೆನ್ನಾಗಿ ನಮ್ಮ ಆಲೂ ಪರೋಟ ರೆಡಿಯಾಗಿದೆ. ಈಗ ಒಂದು ಹಂಚಿನ ಕಾಯಕ್ಕಿಟ್ಟು ಅದ್ರ ಮೇಲೆ ನೀವು ಡೈರೆಕ್ಟಾಗಿ ಹಾಕ್ಕೊಳ್ಳಿ. 1 2ರಿಂದ 3 ಸೆಕೆಂಡ್ ಬಿಟ್ಟಾಗ ಮೇಲ್ಗಡೆ ಕಲರ್ ಚೇಂಜ್ ಆಗುತ್ತೆ. ಆಗ ನೀವು ಆಯಿಲ್ ಅಥವಾ ತುಪ್ಪ ಯಾವುದು ಬೇಕಾದರೂ ನೀವು ಅದಕ್ಕೆ ಹಾಕೋಬೋದು. ನಾನಿಲ್ಲಿ ಆಯಿಲ್ ಹಾಕ್ಕೋತಾ ಇದ್ದೀನಿ. 2 ಕಡೆ ಈ ಥರ ತಿರುವಾಕಿ ನೀವು ಆಯಿಲ್ನ ಸೇರಿಸ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ನಾನೀಗ ಈ ಕಡೆ ಸೈಡು ಆಯಿಲ್ನ ಹಾಕ್ತಾಯಿದ್ದೀನಿ. ಯಾವ ರೀತಿ ಬಬಲ್ಸ್ ಬರ್ತಾಯಿದೆ ಅಂತ. ಈ ರೀತಿ ಬಬಲ್ಸ್ ಬಂದರೆ ತುಂಬಾ ಚೆನ್ನಾಗಿದೆ, ಹಿಟ್ಟು ತುಂಬಾ ಒಂದಕ್ಕೊಂದು ಹೊಂದ್ಕೊಂಡಿದೆ ಅಂತ. ನೋಡಿದ್ರಲ್ಲ, ಹೀಗೆ ಮೇಲೆ ಮೇಲೆ ಸ್ವಲ್ಪ ಪ್ರೆಸ್ ಮಾಡ್ತಾ ನೀವು ಪರೋಟನ ಬೇಯಿಸ್ಕೋಬೇಕಾಗುತ್ತೆ. ಹಾಗಂತ ತುಂಬ ಬೇಯಿಸಬೇಕಾಗಿರೋ ಅವಶ್ಯಕತೆ ಏನಿಲ್ಲ. ಈ ಥರ 2 ಸೈಡು ಕಂದು ಬಣ್ಣ ಬರೋವರೆಗೂ ಬೇಯಿಸಿದ್ರೆ ಸಾಕು. ನೋಡಿ, ನಮ್ಮ ಆಲೂ ಪರೋಟ ರೆಡಿಯಾಗೇ ಹೋಯಿತು. ನೋಡಿದ್ರಲ್ಲ, ಇದೇ ರೀತಿ ನಾನು ಎಲ್ಲ ಆಲೂ ಪರೋಟನೂ ಒತ್ತಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಆಲೂ ಪರೋಟ. ನೀವು ಯಾವ ಕರಿ ಬೇಕಾದ್ರೂ ಇದಕ್ಕೆ ಸರ್ವ್ ಮಾಡ್ಕೋಬೋದು, ಇಲ್ಲಾಂದರೆ ಯಾವುದಾದ್ರೂ ಚಟ್ನಿ ಜೊತೆನೂ ಕೂಡ ಸರ್ವ್ ಮಾಡ್ಕೋಬೋದು. ನೋಡಿದ್ರಲ್ಲ, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಕೈಯಲ್ಲಿ ಮುದ್ರಿದ್ರೆ ಹಾಗೆ ಇರುತ್ತೆ, ಮತ್ತು ನೀವು ಎಷ್ಟು ಹೊತ್ತು ಇಟ್ರೂ ಈ ಆಲೂ ಪರೋಟ ಹಾಗೆ ಇರುತ್ತೆ. ನೋಡಿ,
ತುಂಬಾ ಟೇಸ್ಟಾಗಿರುತ್ತೆ. ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಈ ರೆಸಿಪಿ, ಮಕ್ಕಳಿಗಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನು ಹಾಗೆ ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಈ ರೆಸಿಪಿನ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಸಿಂಪಲ್ ರೆಸಿಪಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.